ಆತ್ಮೀಯ ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಗೌರವಾನ್ವಿತರೇ, ಗಣ್ಯಮಾನ್ಯರೇ, ಈ ದಿನ ಗ್ಲೋಬಲ್ MSME ಕಾನ್ಕ್ಲೇವ್ನಲ್ಲಿ ದೇಶದ ಮತ್ತು ವಿದೇಶದಿಂದ ತುಂಬ ಜನ ಪ್ರತಿನಿಧಿಗಳು ಬಂದಿದ್ದಾರೆ. ಬಹಳ ಅರ್ಥಪೂರ್ಣಕವಾಗಿ ನಡೀತಿರುವಂಥ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಕೇಂದ್ರ ಸಚಿವೆ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರುವಂಥ ಮಾರಿ ಶೋಭಾ ಕರಂದ್ಲಾಜೆಯವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ KCCಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಉಮಾ ರೆಡ್ಡಿ ಅವರೇ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ದಾನಪ್ಪನವರೇ, ನಮ್ಮ ಇವತ್ತಿನ ಅವಾರ್ಡ್ ಸೆರೆಮನಿಯ ಜೂರಿ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಸದ್ಗೋಪಾಲನ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಹೆಚ್ಚಿನ ಸಮಯ ತಗೊಳ್ಳದೆ ಭಾಳ ಮುಖ್ಯವಾಗಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಮ್ಮ ದೇಶದ ಬೆನ್ನೆಲುಬು. ಇವತ್ತು ಭಾರತ ಏನಾದ್ರು ಸ್ವಾವಲಂಬಿಗಳಾಗಬೇಕು, ಭಾರತ ಶಕ್ತಿಯುತವಾಗಿ ಬೆಳಿಬೇಕು ಅಂದರೆ ಕೈಗಾರಿಕೆ ಕ್ಷೇತ್ರ ನಂಬರ್ 1 ಪಾತ್ರ ವಹಿಸುವಂಥದ್ದಾಗುತ್ತೆ. ಹಾಗಾಗಿ ಇಂಥ ಒಂದು ಕ್ಷೇತ್ರಕ್ಕೆ ನಾವು ಎಲ್ಲ ದಿಕ್ಕಿಂದನೂ ಸಹಕಾರ ಕೊಡುವಂಥದ್ದಾಗಬೇಕು. ಕೌಶಲ್ಯತೆ ಹೊಂದಂಥ ಏನೊಂದು ವಿದ್ಯಾರ್ಥಿಗಳನ್ನು ತಯಾರು ಮಾಡೋದು ಭಾಳ ಮುಖ್ಯವಾಗಿದೆ. ಈ ದಿಕ್ಕಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ನಾವು ತರುವಂಥದ್ದು ಮಾಡಿದ್ದು. ಎಲ್ಲ ITIಗಳನ್ನು ಸುಧಾರಣೆ ತಂದು ಭಾಳಷ್ಟು ಉನ್ನತೀಕರಣವನ್ನು ಮಾಡೋವಂಥದ್ದು. ಉನ್ನತೀಕರಣ ಅಂದರೆ ಭಾಳಷ್ಟು ಒಂದು ಕೈಗಾರಿಕೆ ವಲಯಕ್ಕೆ ಬೇಕಾಗಿರುವಂಥ, ಪ್ರಸ್ತುತವಾಗಿ ಬೇಕಾಗಿರುವಂಥ ರೀತಿಯಲ್ಲಿ ಅವರಿಗೆ ತರಬೇತಿಯನ್ನು ಕೊಡಲಿಕ್ಕಾಗಲಿ, ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಷನ್ ಆಗಿರಲಿ, ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಷನ್ ಅಂತೂ ಇಂಡಸ್ಟ್ರಿ ಅವಶ್ಯಕತೆ ಆಧಾರಿತವಾಗಿ ಪ್ರಾಕ್ಟಿಕಲ್ ಟ್ರೈನಿಂಗನ್ನು ಹೆಚ್ಚಿಸಿರುವಂಥದ್ದಾಗಲಿ, ಭಾಳ ರೆಲೆವೆಂಟಾಗಿ ಹ್ಯಾಂಡ್ಸ್ ಆನ್ ಲರ್ನಿಂಗ್ ತರುವಂಥದ್ದು, ಸ್ಪೆಷಲೈಸೇಷನ್ ಪಾತ್ವೇ ತರುವಂಥದ್ದು. ಈ ರೀತಿ ನಮ್ಮಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, 1.5 ಲಕ್ಷ ವಿದ್ಯಾರ್ಥಿಗಳು ITIನಲ್ಲಿ ಸೇರ್ಪಡೆ ಆಗಲಿಕ್ಕೆ ಅವಕಾಶ ಇದೆ. 80,000 ಜನ ಪಾಲಿಟೆಕ್ನಿಕ್ ಎಜುಕೇಷನಲ್ಲಿ ಸೇರಲಿಕ್ಕೆ ಅವಕಾಶ ಇದೆ. GTTC ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ನಲ್ಲಿ 30,000 ಜನ ಸೇರಲಿಕ್ಕೆ ಅವಕಾಶವನ್ನು ಮಾಡಿರುವಂಥದ್ದಿದೆ. ಅದೇ ರೀತಿ ನಮ್ಮ ಡಿಗ್ರಿ ಎಜುಕೇಷನಲ್ಲೂ ಸ್ಕಿಲ್ಲಿಂಗ್ನ ಕಂಪ್ಲೀಟ್ 100% ಇಂಟಗ್ರೇಟ್ ಮಾಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಡಿಯಲ್ಲಿ ಇವಿಷ್ಟು ಸುಧಾರಣೆಗಳನ್ನು ತರುವಂಥ ಕೆಲಸಗಳನ್ನು ಮಾಡಿದ್ದೀವಿ. ತಂತ್ರಜ್ಞಾನ ಅಳವಡಿಕೆ, ಯಾಕೆಂದರೆ ಎಲ್ಲ ಟೆಕ್ನಾಲಜಿ ಇವತ್ತು ಯಾವುದೇ ಕೈಗಾರಿಕೆ ಆಗಿದ್ರು ಇವತ್ತು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ಇವತ್ತಿನ ಪ್ರಶಸ್ತಿ ಕೊಡ್ತಿರೋದು ಆವಿಷ್ಕಾರಕ್ಕೆ, ಇನೋವೇಷನ್ಗೆ ತಾವು ಕೊಡ್ತಾ ಇರೋದು. ಹಾಗಾಗಿ ಇವತ್ತು ನಮ್ಮ ಅದೃಷ್ಟವಶಾತ್ ಇಡೀ ಭಾರತದಲ್ಲೇ ಆವಿಷ್ಕಾರ ಅಂದರೆ ಯಾವ ನಗರ, ಯಾವ ರಾಜ್ಯ ಅಂದರೆ ಅದು ಕರ್ನಾಟಕ ರಾಜ್ಯ ಅಂತ ಎದ್ದು ಕಾಣ್ತಿರೋವಂಥದ್ದು ಕರ್ನಾಟಕ ರಾಜ್ಯ. ಅದು ಯಾವುದೇ ಕ್ಷೇತ್ರ ಆಗಿರಲಿ, ಮೆಡ್ಟೆಕ್ ಆಗಿರಲಿ, ಆಗ್ರಿಟೆಕ್ ಆಗಿರಲಿ, ಪ್ರಿಸಿಷನ್ ಟೂಲ್ಸ್ನಲ್ಲಾಗಿರಲಿ, ಏರೋಸ್ಪೇಸ್ ಆಗಿರಲಿ, ಡಿಫೆನ್ಸ್ ಸೆಕ್ಟರ್ ಆಗಿರಲಿ, ಎಲೆಕ್ಟ್ರಾನಿಕ್ಸ್ ಆಗಿರಲಿ, ನೀವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕರ್ನಾಟಕ ಮುಂಚೂಣಿಯಲ್ಲಿದೆ. ಎಂಟರ್ಪ್ರೈಸ್ನಲ್ಲಿ, ಇನೋವೇಷನ್ನಲ್ಲಿ ಇವತ್ತೆಲ್ಲ ಮುಂಚೂಣಿಯಲ್ಲಿದ್ದೀವಿ. ಇದೇ ರೀತಿ ಮುಂದೆ ಸಾಗುವಂಥದ್ದಾಗಬೇಕು. ಸ್ಟಾರ್ಟಪ್ಗಳು ಸಹ ಇದೇ ವೇಗದಲ್ಲಿ ಬೆಳೀತಾ ಇರುವಂಥದ್ದಿದೆ. ಹಾಗಾಗಿ ನಮ್ಮೆಲ್ಲರಿಗೂ ಹೆಮ್ಮೆ, ನಮ್ಮ ನಾಡು ಇಷ್ಟು ಪ್ರಗತಿ ಪರವಾಗಿ ಮುಂದೆ ಸಾಗ್ತಿರೋದು ನಮಗೆಲ್ಲರಿಗೂ ಸಂತೋಷ ತಂದಿರೋದು. ನಮ್ಮ ನಾಡಿಗೆ ಒಳ್ಳೆ ಭವಿಷ್ಯ, ಭಾರತಕ್ಕೆ ಒಳ್ಳೆ ಭವಿಷ್ಯ ಕಾಣುವಂಥದ್ದಾಗುತ್ತೆ. ಆದರೆ ಇಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ, 1-2 ಹೆಜ್ಜೆ ಹಿಂದಕ್ಕೆ ಬರ್ತೀವಿ. ಆ ರೀತಿ ಆಗುವಂಥದ್ದು ಆಗಬಾರ್ದು. ದಾನಪ್ಪ ಅವ್ರು ಹೇಳ್ದಾಗೆ, ಉಮಾರೆಡ್ಡಿ ಅವ್ರು ಹೇಳ್ದಾಗೆ ಭಾಳಷ್ಟು ಉತ್ತೇಜನ ಕೊಡಬೇಕು, ಅರ್ಥ ಮಾಡ್ಕೋಬೇಕು, ಇನ್ಪುಟ್ ಕಾಸ್ಟನ್ನು ಅರ್ಥ ಮಾಡ್ಕೋಬೇಕು. ಇಂಡಸ್ಟ್ರಿ ಕಾಂಪೀಟ್ ಮಾಡಬೇಕು ಅಂದರೆ ನಮ್ಮ ಕರೆಂಟ್ ಬಿಲ್ಗಳು ಕಮ್ಮಿ ಇರಬೇಕು, ವಾಟರ್ ಬಿಲ್ ಕಮ್ಮಿ ಇರಬೇಕು. ನಾವು ಅದಕ್ಕೋಸ್ಕರ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿಲ್ಲದೆ ಇದ್ದರೂ ಇಂಡಸ್ಟ್ರಿ ಬಗ್ಗೆ ಏನೇನು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್, ಇಂಡಸ್ಟ್ರಿಯಲ್ ಟೌನ್ಶಿಪ್
ಇವನ್ನೆಲ್ಲ ಅನುಷ್ಠಾನವನ್ನು ಮಾಡಲಿಕ್ಕೆ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಭಾಳಷ್ಟು ಒತ್ತಾಯವನ್ನು ಮಾಡಿ ಅದಕ್ಕೆ ಉತ್ತೇಜನ ಕೊಡುವಂಥ ಕೆಲಸಗಳನ್ನು ನಮ್ಮ ಅವಧಿ, ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಮಾಡೋಂಥದ್ದು ಮಾಡಿದ್ದು. ಇದನ್ನು ಕಾರ್ಪೊರೇಷನ್ ಲಿಮಿಟಿಗೆ ತೊಗೊಂಡ್ರೆ ನಿಮ್ಮ ಟ್ಯಾಕ್ಸ್ ಭಾಳಷ್ಟು ಜಾಸ್ತಿ ಇರುತ್ತೆ. ಟ್ಯಾಕ್ಸ್ ಜಾಸ್ತಿ ಇರುತ್ತೆ, ಅಲ್ಲಿ ಓಟ್ ಇರಲ್ಲ, ನಾವು ಕೆಲಸ ಮಾಡಲ್ಲ. ಲಾಜಿಕ್ ಇಷ್ಟೇ. ಯಾವ ಏರಿಯಾದಲ್ಲಿ ಎಲ್ಲಿ ಓಟ್ ಇಲ್ಲೋ ನಾವು ಕೆಲಸ ಮಾಡಲ್ಲ. ಟ್ಯಾಕ್ಸ್ ಮಾತ್ರ ಕಲೆಕ್ಟ್ ಮಾಡ್ಕೋತೀವಿ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ. ಆ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ಸೇವೆ ಏನೂ ಇಲ್ಲ, ನಿಲ್ ಸರ್. ವಿ ಡೋಂಟ್ ಪ್ರೊವೈಡ್ ಎನಿ ಸರ್ವಿಸ್. ಸ್ಯಾನಿಟರಿ, ವೇಸ್ಟೇಜ್, ವಾಟರ್ ಸಪ್ಲೈ, ಸ್ಟ್ರೀಟ್ ಲೈಟ್, ರೋಡ್ಸ್, everything is badly managed. It doesn't look like an industrial, it looks like a landfill area. ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿ ಹೇಳ್ಬಿಟ್ಟಿದ್ದೀನಿ, ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಇವತ್ತು ನಾನು ಯಾವತ್ತು ಎಲ್ಸಿಟಾ ಮಾಡಲು ನೋಡಿದೆ. ನಾನು ಯಾವಾಗಲೂ ಎಲ್ಸಿಟಾಗೆ ಹೋದಾಗ ಭಾಳ ಖುಷಿಯಾಗೋದು, ಎಲ್ಸಿಟಾ ಮಾಡೆಲ್ ಅನ್ನೋದು ಇಡೀ ದೇಶಕ್ಕೆ ಒಂದು ಮಾದರಿ ಆಗಿರೋದು. ಹೇಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾನ ಸೆಲ್ಫ್ ಸಸ್ಟೈನಿಂಗ್ ಆಗಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಿದೆ, ಆ ಮಾಡೆಲನ್ನು ಇಡೀ ರಾಜ್ಯದಲ್ಲಿ ಯಾವುದೇ ಭಾಗ ಆಗಿರಲಿ, ಓಟ್ ಇಲ್ಲ ಅಂದಾಗ ಬರೀ ನಿಮ್ಮ ಟ್ಯಾಕ್ಸ್ ತೊಗೊಳ್ಳೋದು, ನಿಮಗೇನು ಕೊಡಲ್ಲ. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಕಾಸ್ಟನ್ನು ಕಮ್ಮಿ ಮಾಡಬೇಕು. ನಿಮಗೆ ನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಇಂಡಸ್ಟ್ರಿಯಲ್ ಏರಿಯಾನ, ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ಸ್ನ. ಸರ್ ಈಸ್ ಎ ಬೆನಿಫಿಷಿಯರಿ ಆಫ್ ಎಲ್ಸಿಟಾ. Sir institution is in IIIT, is in part of ELSITA, part of ELSITA area. So we could see that, benefits been taken by all the industry. ಹಾಗೆ ಮಾಡಬೇಕು. ಬೆಸ್ಕಾಮ್ ಅಂತೂ ₹1 ಕಮ್ಮಿ ಮಾಡಿ ₹5 ಜಾಸ್ತಿ ಮಾಡ್ತಾನೆ. PNG, ಪೆನ್ಷನ್ ಗ್ರ್ಯಾಚ್ಯುಟಿ, ಫ್ಯೂಲ್ ಚಾರ್ಜಸ್ಸು, ಟ್ರೂ ಅಪ್ ಚಾರ್ಜಸ್ಸು, ಫಿಕ್ಸ್ ಚಾರ್ಜಸ್ಸು ಎಲ್ಲ ನಾನು ನೋಡ್ತಾನೇ ಇದ್ದೀನಿ. ಪವರ್ ರೇಟ್ಗಳು ಕಮ್ಮಿ ಆಗಬೇಕು, ಪವರ್ ರೇಟ್ ಜಾಸ್ತಿ ಆಗೋಂಗಿಲ್ಲ. ಈ ವ್ಯವಸ್ಥೆಗಳಲ್ಲಿ ಇದೇನು ಹಗಲು ದೊರಡೆ ಮಾಡ್ತಾ ಇದ್ದಾರೋ ಅಂತ ನನಗೆ ಗೊತ್ತಿಲ್ಲ. ನೀವು ಹಾಗೆ ಸ್ಪೆಕ್ಟೇಟರ್ ಇದ್ದೀರಾ. ಈ ರೀತಿ ಸ್ಪೆಕ್ಟೇಟರ್ ಇದ್ದರೆ ಆಗಲ್ಲ. ನೀವು ಎಕ್ಸ್ಪೋಸ್ ಮಾಡಬೇಕು, ಕಾಸ್ಟ್ ಅನಾಲಿಸಿಸ್ನ ತರಲೇಬೇಕು. ಒಂದು ಪವರ್ನ ಇಷ್ಟು ದುಬಾರಿ ಮಾಡಿಟ್ರೆ, ಈಗಲೇ ಇಂಡಸ್ಟ್ರಿ ಗ್ರೋತ್ 15%ಇಂದ 5%ಗೆ ಬಂದಿದೆ ಅಲ್ವಾ? ಹೌದಾ? ತಪ್ಪು ಹೇಳ್ತಾ ಇದ್ದೀನ? ಸೊ ಈ ಪರಿಸ್ಥಿತಿನಲ್ಲಿ ಆಗಬಾರ್ದು. ಉದ್ಯೋಗ ನಿರ್ಮಾಣ ಆಗಬೇಕು. ವಾಟರ್ ಬಿಲ್ಲು ಅಷ್ಟೇ, ಅದನ್ನು ಒಂದು ದೊಡ್ಡ ದುಬಾರಿ ಮಾಡಿಟ್ಟಿದ್ದಾರೆ. 6 ಪಟ್ಟು. 5,000 ಬಿಲ್ ಬರೋ ಕಡೆ 30,000 ಆಗಿದೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ನಾವು ಜವಾಬ್ದಾರಿಯುತವಾಗಿ ಆಡಳಿತ ಮಾಡೋಂಥದ್ದಾಗಬೇಕು. ಉದ್ಯೋಗ ನಿರ್ಮಾಣ ಮಾಡಬೇಕು ಅಂತ ಹೇಳಿನೇ ಉದ್ಯೋಗ ಕಸ್ಕೊಳ್ಳೋವಂಥದ್ದಾಗ್ತಿದೆ. ಈ ಉದ್ಯೋಗ ಕಸ್ಕೊಳ್ಳೋಂಥ ಕೆಲಸ ಆಗಬಾರ್ದು. ಉದ್ಯೋಗ ಹೆಚ್ಚಿಸುವಂಥದ್ದು. ಸರ್ಕಾರ ಒಂದು ಮಾತ್ರ ನಿಮ್ಮ ಜೊತೆ ಇಲ್ಲ, ನಾನು ಮಿನಿಮಮ್ ವೇಜಸ್ನಲ್ಲಿ ಮಾತ್ರ ನಿಮ್ಮ ಜೊತೆ ಇರಲ್ಲ. ನಮ್ಮ ಸಿಟಿ ಏನಿದೆ ಗೊತ್ತಾ? ದುಬಾರಿ ಸಿಟಿ, ಅಫೋರ್ಡೆಬಲ್ ಸಿಟಿ ಅಲ್ಲ. ಮನೆ ಕೊಡಲ್ಲ, ಆರೋಗ್ಯ ಸೇವೆಗಳು ಕೊಡಲ್ಲ, ಶಿಕ್ಷಣ ಸರಿಯಾಗಿ ಕೊಡಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬರೀ ಮಹಿಳೆಯರಿಗೆ ಮಾತ್ರ ಫ್ರೀ ಇದೆ, ಗಂಡಸರಿಗಿಲ್ಲ. ಹೇಗೆ ನಗರದಲ್ಲಿ ಬದುಕೋಕ್ಕಾಗತ್ತೆ? ನಾನು ನೋಡಿದಾಗ ಭಗವಂತ ಬಡವರಿಗೆ ಏನು ಶಕ್ತಿ ಕೊಟ್ಟಿದ್ದಾನೋ ಏನೋ ಗೊತ್ತಿಲ್ಲ. ಇಷ್ಟು ಕಮ್ಮಿ ಸಂಬಳದಲ್ಲೂ ಬದುಕ್ಬೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡೋರು ಈ ಬಡವರು. ಈ ರೀತಿ ಸರ್ಕಾರ ಜಾಸ್ತಿ ಮಾಡಬೇಕಾದ್ರೆ ಅವ್ರಿಗೆ ನಿಮಗೇನಾದ್ರು ಕ್ರಾಸ್ ಸಬ್ಸಿಡೈಸ್ ಮಾಡಿದ್ರು ಆಯಿತು, ಕ್ರಾಸ್ ಸಬ್ಸಿಡಿ ಮಾಡಲಿ, ಇನ್ಸೆಂಟಿವ್ಸ್ಗಳು ಕೊಡಲಿ, ಅದನ್ನು ನಾವು ಒತ್ತಾಯ ಮಾಡ್ಬೋದು. ನಿಮಗೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಇವನ್ನೆಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡಿದ್ರೆ ತಾನಾಗ್ತಾನೆ ಸರಿಯಾಗತ್ತೆ. ಇವತ್ತು ನಿಮ್ಮ ಕತೆ ವಿಚಾರಗಳು ಜಾಸ್ತಿ ಮಾತಾಡ್ತಾ ಇದ್ದೀನಿ. ಇವತ್ತು ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ನಿರೂಪಣೆಗಾರರು ಶಂಕರ್ ಅವ್ರು ಹೇಳ್ತಿದ್ರು, ದಿಸ್ ಈಸ್ ಎ ಸೆಲೆಬ್ರೇಷನ್ ಟೈಮ್ನಲ್ಲಿ ನೀವು ಮಾಡಿರೋ ಸಾಧನೆ, ಆವಿಷ್ಕಾರ ಮತ್ತು ನಿಮ್ಮ ಸಾಧನೆಯನ್ನು ಗೌರವಿಸಿ ದೇಶಕ್ಕೆ ಶಕ್ತಿ ತಂದುಕೊಟ್ಟಿರುವಂಥ ತಮ್ಮಂಥ ಮಹನೀಯರಿಗೆ ಎಷ್ಟು ಗೌರವ ಸಲ್ಲಿಸಿದ್ರು ಸಾಲಲ್ಲ. ಹಾಗಾಗಿ ನಾವು ಸಹ ಇವತ್ತು ಬಂದಿರೋದು ನಿಮಗೆ ಬೆನ್ನು ತಟ್ಟಲಿಕ್ಕೆ ನಾವೆಲ್ಲ ಬಂದಿದ್ದೀವಿ, ಉತ್ತೇಜನ ಕೊಡ್ಲಿಕ್ಕೆ ಬಂದಿದ್ದೀವಿ. ನಿಮ್ಮ ಜೊತೆಯಾಗಿರ್ತೀವಿ, ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಧ್ವನಿಯಾಗಿರ್ತೀವಿ, ನಿಮಗೆ ಸಹಕಾರವನ್ನು ಕೊಡ್ತೀವಿ, ನಿಮಗೆಲ್ಲ ರೀತಿಯಾದಂಥ ಉತ್ತೇಜನವನ್ನು ಕೊಟ್ಟು ನಿಮ್ಮ ಜೊತೆ ಇರ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ನನ್ನ ಮಾತಿಗೆ ವಿರಾಮವನ್ನು ಕೋರ್ತೀನಿ. ಮತ್ತೊಮ್ಮೆ ಶುಭಾಶಯಗಳು. ಉಮಾರೆಡ್ಡಿಯವರಂತೂ ನಂಗೆ ವಿಶೇಷವಾಗಿ ನನ್ನ ಏರಿಯಾ ರೆಸಿಡೆಂಟು.
ಏರಿಯಾ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ನು ಒಳ್ಳೆಯ ಒಂದು ಸಂಸ್ಥೆನ ಒಂದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ನ ಸ್ಟಾರ್ಟ್ ಮಾಡಿ ಏರಿಯಾನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋಂಥದ್ದನ್ನು ತೋರಿಸ್ಕೊಟ್ಟಿರೋರು, ಕಮ್ಯುನಿಟಿ ವೆಲ್ಫೇರನ್ನು ಗಮನಿಸಿ ಕೆಲಸ ಮಾಡಿದವರು ನಮ್ಮ ಶ್ರೀಮತಿ ಉಮಾರೆಡ್ಡಿ ಅವರು. ಅವ್ರಿಗೆ ನಾನು ಎಷ್ಟು ಮೆಚ್ಚುಗೆನ ವ್ಯಕ್ತಪಡಿಸೋ ಸಾಲಲ್ಲ. ಹಾಗಾಗಿ ಅವ್ರ ಬಗ್ಗೆ ಭಾಳಷ್ಟು ಅಭಿಮಾನ ಮತ್ತು ನನಗೆ ಗೌರವ. ಮತ್ತೊಮ್ಮೆ ಅವ್ರ ಇಡೀ ತಂಡಕ್ಕೆ ಎಲ್ಲ ಗೊತ್ತಿರೋರೆ ಎಲ್ಲರೂ ಇರೋವಂಥದ್ದು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಸದ್ಗೋಪಾಲನ್ ಸರ್ ಅವ್ರ ಜೊತೆ ಪ್ರತಿನಿತ್ಯ ಕೆಲಸ ಮಾಡ್ತಿದ್ದವನು. ನಾನು ಯಾವಾಗ ಮಂತ್ರಿ ಆಗಿದ್ನೋ ಆಲ್ಮೋಸ್ಟ್ ಕ್ಲೋಸ್ಲಿ ವಿ ಟು ವರ್ಕ್ ಟುಗೆದರ್. ಎಲ್ಲ ರಿಫಾರ್ಮ್ಸ್ ತರುವಂಥದ್ದು, ಸಂಸ್ಥೆಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವಂಥದ್ದು, ಸುಧಾರಣೆಗಳನ್ನ ತರಲಿಕ್ಕೆ ನಾವು ಭಾಳಷ್ಟು ಒಟ್ಟಿಗೆ ಕೆಲಸ ಮಾಡಿದಂಥವ್ರು. ಈ ದಿಕ್ಕಲ್ಲಿ ನಾವು ಭಾಳಷ್ಟು ಒಳ್ಳೆ ಕೆಲಸಗಳು ಅವ್ರ ಜೊತೆಯಲ್ಲಿ ಮಾಡಿದ್ದೀವಿ. ದಾನಪ್ಪನವರೇ, ನಿಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನು, ಒಟ್ಟಾರೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಎಲ್ಲರ ಜೊತೆ ನಿಮ್ಮ ಜೊತೆ ಇರ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.